आपलं स्वागत. पाहूयात आजच्या ताज्या घडामोडी. गुरलापूर येथे गेल्या 7 दिवसांपासून ऊस दर वाढीसाठी शेतकऱ्यांचे आंदोलन सुरू आहे. रस्त्यावर ठिय्या मांडून आपले हक्क मागणाऱ्या या शेतकऱ्यांना इंगळी परिसरातील शेतकरी बांधवांनी मनापासून साथ देत एक अनोखा सामाजिक उपक्रम राबवला आहे. आंदोलनकर्त्यांना अन्नाची सोय व्हावी या हेतूने इंगळी येथील शेतकरी रमेश मोरचिट्टे, चंद्रकांत लगोटे आणि अण्णासाहेब सरडे यांनी पुढाकार घेत समाजात एकता आणि सहकार्याचा सुंदर संदेश दिला. त्यांच्या आवाहनाला प्रतिसाद देत नवी इंगळी, मानेवाडी, जाधववाडी आणि गणेशनगर परिसरातील शेतकऱ्यांनी एकत्र येऊन प्रत्येक घरातून 10 भाकरी आणि झुणका जमा केला. या उपक्रमाला जबरदस्त प्रतिसाद मिळाला. काही तासातच 10,000हून अधिक भाकरी आणि झुणका गोळा करण्यात आला. हे अन्नपदार्थ 4 वाहनात भरून आंदोलनस्थळी नेण्यात आले. आंदोलनकर्त्या शेतकऱ्यांना प्रेमाने जेवण वाढण्यात आले आणि आंदोलनस्थळी आपुलकी, ऐक्य आणि आनंदाचे वातावरण निर्माण झाले. या भावनिक क्षणी अनेकांच्या डोळ्यात अश्रू दाटले. हा उपक्रम केवळ अन्नदान नव्हता, तर तो शेतकऱ्यांचा सोबती आहे हे पुन्हा अधोरेखित करणारा भावनिक संदेश ठरला. या कार्यात सुरेंद्र लगुटे, अजित डिग्रेजे, अशोक बामणे, विलास पवार, मुरारी बामणे, विकास जुगडे, ऋतिक ऐनापुरे, उदय कित्तुरे, बडा केरबा, दराप्पा घोसरवाडे, शीतल शिरगुपे, विनायक घोसरवाडे, राहुल केरबा, पापू पवार, अण्णासाहेब चिंचले, विनायक कोळी, विजय माने, सचिन घाडगे, रमेश माने, निखिल माने, प्रभाकर कोडचे यांच्यासह इंगळी आणि परिसरातील असंख्य शेतकरी बांधवांनी उत्साहाने सहभाग घेतला. गावागावातून उमटलेले हे सहकार्य आणि प्रेम आंदोलनाला नवसंजीवनी देणारे ठरले. ऊस दराच्या न्याय लढ्याला इंगळीच्या भाकरी झुणक्याचा आपुलकीचा स्वाद लाभल्याने आंदोलन अधिक दृढ आणि आत्मीयतेने पुढे सरकले आहे. SB न्यूजसाठी इंगळीहून राजू कोळी. ರೈತ ಹೋರಾಟಕ್ಕೆ ಜೈ, ರೈತ ಹೋರಾಟಕ್ಕೆ ಜೈ. ನಮಸ್ಕಾರ. ನಾವು ಚಿಕ್ಕೋಡಿ ತಾಲೂಕು ಇಂಗಳಿಂದ ಮಾತಾಡೋದು. ಈಗ ನಿಮಗೆಲ್ಲ ಗೊತ್ತಿದ್ದಂಗ ಈಗ ರೈತರ ಹೋರಾಟ 7ನೇ ದಿವಸಕ್ಕೆ ಕಾಲಿಟ್ಟೈತಿ. ಹಾಗಾಗಿ ಇದಕ್ಕಾಗಿ ಸರ್ಕಾರ ಏನು ಮನೆಯತ್ತಿಲ್ಲ, ಹಾಗೆ ನಾವೇನು ರೈತರೇನು ಬಿಡತ್ತಿಲ್ಲ, ಮತ್ತು ನಾವೇನು ಬಿಡು ಮಕ್ಕಳಲ್ಲ. ಈಗ ಪ್ರತಿಯೊಬ್ಬರು ಮನೆಯಿಂದ ನಾವೀಗ ಸದ್ಯಕ್ಕೆ ಪ್ರತಿಯೊಬ್ಬರು ಮನೆಯವರು, ನಮ್ಮ ತಾಯಿಯರಾಗಲಿ ಎಲ್ಲರೂ ಆಗಲಿ ಈಗ ರೊಟ್ಟಿಯನ್ನು ಕಟ್ಟಿ ಕೊಟ್ಟಿದ್ದಾರೆ. ಈಗ ನಾವು ಮತ್ತೀಗ ನಮ್ಮ ರೈತರಿಗೆ ಬೆಂಬಲಗೋಸ್ಕರ ನಾವು ಮತ್ತೀಗ ಹೊಂಟಿದ್ದೀವಿ. ಮತ್ತು 3,500 ತಗೋಸುವನ ಬಿಡಂಗಿಲ್ಲ. ಈಗ ಪ್ರತಿಯೊಂದಕ್ಕೆ ಈಗ ಬೆಲೆ ನಿಗದಿ ಅಂತ, ಹಿಂಗಾಗಿ ಪ್ರತಿಯೊಂದಕ್ಕೆ ಬೆಲೆ ನಿಗದಿ ಇದ್ದಂಗೆ ಅವ್ರವ್ರ ರೇಟ್ ಮಾಡ್ತಾರೆ. ಈಗ ನಾವೇನ ರೈತರ 3,500 ತಗೋಸುವ ಬಿಡಂಗಿಲ್ಲ. ನಮ್ಮದು ಈ ಕಬ್ಬು ಐತಿ, ನಾವು ಬೆಲೆ ನಿಗದಿ ಮಾಡಿದ್ದೀವಿ. ಈಗ ಮತ್ತು ಈಗ ನಿಮ್ಗೆ ಗೊತ್ತಿದ್ದಂಗೆ ಪ್ರತಿಯೊಬ್ಬರದೊಂದು ಕಾಲು ಬರ್ತೈತಿ. ಈಗಂತೂ ಫ್ಯಾಕ್ಟರ್ದು ಈ ಕಾಲು ಮುಗಿಯಕ್ಕೆ ಬಂದೈತಿ. ಈಗ ರೈತರಂತೂ ಕಾಲು ಚಾಲು ಆಗೈತಿ ಈಗ. ಮತ್ತು ಹಿಂಗಾಗಿ ನಾವು ಈ ಪ್ರತಿಭಟನೆ ಹಾಗೆ ಮುಂದುವರ್ಸತ್ತೀವಿ. ಹಿಂಗಾಗಿ 3,500 ರೂಪಾಯಿ ತನಕ ತಗೋತೀವಿ. ಈಗಾಗಲೇ ನಮ್ಮ ಅನ್ನದಾತರು ರೈತರು ಗುರ್ಲಾಪುರದಲ್ಲಿ ಕಬ್ಬಿನ ಬೆಲೆಯ ಸಲುವಾಗಿ ಸತತವಾಗಿ ಇಂದಿಗೆ 7ನೇ ದಿವಸ ಆಂದೋಲನವನ್ನು ಮಾಡುತ್ತಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ರೈತರಿಗೆ ಕಬ್ಬಿನ ಬೆಲೆ 3,500 ಸಿಗಬೇಕೆಂದು ಈಗಾಗಲೇ ಗುರ್ಲಾಪುರದಲ್ಲಿ ನಡೆಯುತ್ತಿರುವ ಕಬ್ಬಿನ ದರದ ಬಗ್ಗೆ ಆಂದೋಲನಕ್ಕೆ ನಮ್ಮ ಇಂಗಳಿ, ಗಾವಟಾನ್, ಗಣೇಶ್ ನಗರ್, ಜಾಧವವಾಡಿ ಮತ್ತು ಮಾನ್ಯವಾಡಿ ಎಲ್ಲ ಗ್ರಾಮಸ್ಥರು ಅಲ್ಲಿಗೆ ರೈತರಿಗಾಗಿ ಆಹಾರ ಧಾನ್ಯವನ್ನು ಕೊಟ್ಟು ಕಳಿಸಬೇಕೆಂದು ನಮ್ಮ ಎಲ್ಲ ಯುವಕರು ನಿನ್ನೆ ಸಂಜೆ ಒಂದು ಮೀಟಿಂಗ್ ತೆಗೆದುಕೊಂಡು ಈಗಾಗಲೇ ಎಲ್ಲ ರೈತ ಬಾಂಧವರು ಅಲ್ಲಿಗೆ ಒಯ್ಯಲು ಆಹಾರ ಸಾಮಗ್ರಿಗಳನ್ನ ತಂದು ಕೊಟ್ಟಿರುತ್ತಾರೆ. ನಮ್ಮೆಲ್ಲ ಊರಿನ ಯುವಕರು ಬಂದು ಈ ಕಾರ್ಯಕ್ಕೆ ಮತ್ತು ಇಲ್ಲಿಂದ ಹೋಗಿ ಗುರ್ಲಾಪುರದಲ್ಲಿ ನಮ್ಮ ರೈತರಿಗೆ ಒಂದು ಬೆಂಬಲವನ್ನು ಸೂಚಿಸಲು ಮತ್ತು ಇಲ್ಲಿಂದ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ನಮ್ಮ ಎಲ್ಲ ಯುವಕರು ಹೋಗಿ ಅಲ್ಲಿ ನಮ್ಮ ರೈತರಿಗೆ ಬೆಂಬಲ ಸೂಚಿಸಿ ಕಬ್ಬಿಗೆ 3,500 ಬೆಲೆ ಸಿಗಬೇಕಂತ ನಾವೆಲ್ಲರೂ ಆ ರೈತರಿಗೆ ನಮ್ಮ ಊರಿನ ವತಿಯಿಂದ ಬೆಂಬಲವನ್ನು ಕೊಡುತ್ತಿದ್ದೇವೆ. ಸಂಯಮಿ, ಅವನಿಗೆ ಯಾವಾಗಲೂ ಬೇಡಿ ಗೊತ್ತಿಲ್ಲ, ಒಟ್ಟು ಗೊತ್ತು ಅವನಿಗೆ. ಅನ್ನದಾತ ಜಗತ್ತಿಗೆ ಅನ್ನ ಹಾಕ್ತಾನೆ. ಆದರೆ ಇವತ್ತು ಅನ್ನದಾತನಿಗೆ ಸಾಲದ ಸಂಕಟ, ಅನೇಕ ಪ್ರಕಾರದ ತೊಂದರೆಗಳು ನಿರ್ಮಾಣ ಆಗ್ತಿದೆ. ಕಾರಣ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಜನರಿಗೆ ಅವರವರ ಜೀವನ ನಡೆಸೋದು ಕಷ್ಟ ಆಗಿದೆ. ಇಂಥ ಪರಿಸ್ಥಿತಿಗಳಲ್ಲಿ ಕಾರ್ಖಾನೆಯ ಮಾಲೀಕರು ಹಾಗೂ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರಲಿ, ಯಾವುದೇ ಫ್ಯಾಕ್ಟ್ರಿ, ಯಾವುದೇ ಪಕ್ಷದವರು ಇರಲಿ, ಎಲ್ಲರೂ ಅನ್ಯಾಯ ಮಾಡ್ತಾ ಇದ್ದಾರೆ. ರೈತರ ವಿರುದ್ಧ ಅವರು ತಟ್ಟಿ ನಿಂತಿದ್ದಾರೆ. ಈಗ ರೈತರು ಒಂದಾದರೆ ನೀವು ಎಲ್ಲಿ ಉಳಿಯೋದಿಲ್ಲ. ನೇಪಾಳದಲ್ಲಿ ಆದ ಪರಿಸ್ಥಿತಿ ಇಲ್ಲಿ ಆಗೋದು ಭಾಳ ದಿನ ಉಳಿದಿಲ್ಲ. ಈಗ ಇಂದು ನಾಳೆ ನೀವೇನಾದರೂ ಬೆಲೆಯನ್ನು ನಿರ್ಧರಿಸಿದರೆ ಮಾತ್ರ ನೀವು ಉಳಿತೀರಿ, ಇಲ್ಲಾಂದ್ರೆ
ರೈತರು ಮುಂದೆ ಬರೋ ಎಲೆಕ್ಷನ್ದಾಗ ನಿಮಗೆ ಎಲ್ಲ ಪಾಠ ಕಲಿಸ್ತಾರೋ ಬಿಡಂಗಿಲ್ಲ ರೈತರು. ಯಾಕಂದ್ರೆ ಅವ್ರದ್ದು ಒಂದು ಕಟ್ಟಿ ಹೊಡೆದೈತಿ. ಅವರು ಸಹನ್ ಎಷ್ಟು ಮಾಡಬೇಕಷ್ಟು ಸಹನ್ ಮಾಡಿ ಈಗ ಅವ್ರದ್ದು ಕಟ್ಟಿ ಹೊಡೆದೈತಿ. ಅವ್ರೀಗ ಇನ್ನು ರಸ್ತೆ ಮ್ಯಾಗ ಬಂದರು ಅಂದ್ರೆ ನೀವು ಚಡ್ ಇಲ್ದ ಓಡಬೇಕಾದೈತಿ. ಇಷ್ಟು ನಾ ಒಂದು ನಿಮ್ಗೆ ಇದು ಸಲಹೆ ಕೊಡ್ತೇನೆ. ಇನ್ನೂ ನೀವು ಒಂದೆರಡು ದಿವ್ಸನಾಗ ಒಂದು ಬೆಂಬಲ ಬೆಲೆ ಸೂಚಿಸ್ರಿ, ಯೋಗ್ಯ ದರ ಸೂಚಿಸ್ರಿ. ಈಗ 3,500 ಕೇಳಿದ್ದು ಏನು ತಪ್ಪಿಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ಕಾರ್ಖಾನೆ, ಬಿದಿರಿ ಕಾರ್ಖಾನೆ 3,614 ಕೊಟ್ಟರು ಅವರಿಗೆ ಅವ್ರ ಸಂಘಟನೆದವ್ರು ಇನ್ನೂ ಮಾನ್ಯ ಮಾಡಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿರುವಂಥ ಕಾರ್ಖಾನೆಗಳಿಗೂ ಅದೇ ನಿಯಮ ಅನ್ವಯ ಆಗುತ್ತದೆ. ಅದೇ TRP ಅನ್ವಯ ಆದರೂ ಕೂಡ ನೀವು ನ್ಯಾಯಬೆಲೆ ಕೊಡ್ತಾ ಇಲ್ಲ. 3,500 ಭಾಳ ಅಲ್ಲ, ಕಡಿಮೆ ಕೇಳ್ತಾ ಇದ್ದಾರೆ. ಇದನ್ನು ಪೂರ್ತಿ ಮಾಡಿ ಮತ್ತು ಜನರಿಗೆ ಒಂದು ನ್ಯಾಯ ಕೊಡಿ. ಇಲ್ಲ ಅಂದರೆ ಮುಂದೆ ಬರುವ ಎಲೆಕ್ಷನ್ಗಳಲ್ಲಿ ನಿಮಗೆ ಅದರ ಉತ್ತರ ಸಿಗುತ್ತೆ. इष्टे हेळी ನಾನು ನಾಲ್ಕು ಮಾತು ಮುಗಿಸ್ತೀನಿ. राजकीय सामाजिक आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.